ಜೂನಿಯರ್ ಸಿನಿಮಾ ಈಗ ನೋಡಿದೆ ನಾನು. ನಮ್ಮ ಕನ್ನಡದಲ್ಲಿ ಇಂಥ ಹೀರೋ ಬಂದಿದ್ದಾನೆ ಅಂತಂತಂದರೆ ಭಾಳ ಮೆಚ್ಚುವಂಥದ್ದಂತ ನಾವು ಹೇಳ್ಕೊಬೋದು. ಯಾಕಪ್ಪ ಅಂತಂದರೆ ಸಿನಿಮಾ ಒಂದು ಆ್ಯಕ್ಷನ್ ಆಗಿರಲಿ, ಒಂದು ಡ್ಯಾನ್ಸ್ ಆಗಿರಲಿ, ಒಂದು ಫೈಟ್ ಆಗಿರಲಿ, ಇದೇ ಮೊದಲು ಮಾಡಿದ್ದಾನ ಇಲ್ಲ ಆಲ್ರೆಡಿ 2-3 ಸಿನಿಮಾ ಮಾಡಿದ್ದಾನ ಅನ್ನೋ ಲೆಕ್ಕದಲ್ಲಿ ಅನುಮಾನ ಬರ್ತಾ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಮಾಡಿದ್ದಾನೆ. ಇದು 4-5 ಸಿನಿಮಾ ಮಾಡಿ ಈ ಸಿನಿಮಾ ಬಂದಿದ್ದಾನೆ ಅಂತ ಅನಿಸ್ತಾ ಇದೆ. ಅಷ್ಟು ಆ್ಯಕ್ಟಿಂಗ್ ಆಗಲಿ, ಎಲ್ಲಿ ಜಳಕಿಲ್ಲ. ನಿಜವಾಗ್ಲೂ ಕಿರೀಟ ರೆಡ್ಡಿ ಅಂಥವರು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಕನ್ನಡದಲ್ಲಿ ಇವತ್ತೆಲ್ಲ ಯಾರೋ ಹೀರೋಗಳೆಲ್ಲ 3 ವರ್ಷಕ್ಕೊಂದ್ಸಲ 4 ವರ್ಷಕ್ಕೊಂದ್ಸಲ ಬರ್ತಾರೆ. ಅದಕ್ಕೋಸ್ಕರ ಈ ಯೂತ್ ಹುಡುಗ ಭಾಳ ಅದ್ಭುತವಾದಂಥ ಸಿನಿಮಾ, ಒಳ್ಳೆ ಸೆಂಟಿಮೆಂಟೆಂಟ್ ಸಿನಿಮಾ. ಒಂದು ತಂದೆಗೆ ಒಂದು ಮಗನಿಗೆ ಇರುವಂತಹ ಸಿನಿಮಾ ಏನು ಅನ್ನೋದು ಸಿನಿಮಾ ಬಂದು ನೋಡ್ರಿ. ಜೂನಿಯರ್ನ ಸಿನಿಮಾ ನಮ್ಮ ಬಳ್ಳಾರಿ ಹುಡುಗ, ಮೊದಲು ನಮ್ಮ ಕರ್ನಾಟಕದ ಹುಡುಗ ನಾವು ಬೆಳೆಸ್ಕೊಳ್ಳೋಣ. ಯಾಕೆಂದರೆ ಸಿನಿಮಾ ಅದ್ಭುತವಾಗಿ ಬಂದಿದೆ, ಯಾವುದರಲ್ಲಿ ಕಡಿಮೆ ಇಲ್ಲ. ಡ್ಯಾನ್ಸ್ ಆಗಿರಲಿ, ಸಾಂಗ್ ಆಗಿರಲಿ, ಒಂದು ಕಾಲೇಜ್ನಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಹಳ್ಳಿ ಊರಿಗೆ ಜನಗಳಿಗೆ ಏನು ಮೆಸೇಜ್ ಕೊಡಬೇಕು, ಏನು ಹಳ್ಳಿ ಊರಲ್ಲಿ ಏನು ಆಗ್ತಾ ಇದೆ, ಅದ್ರ ಜೊತೆಗೆ ಒಂದು ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಒಂದು ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ರಿ. ಜೂನಿಯರ್ ಸಿನಿಮಾನ ಬಂದು ನೋಡ್ರಿ, ಬೆಂಬಲಿಸಿ, ಹಾರೈಸಿ ಅಂತೇಳಿ ಈ ಮೂಲಕ ಪ್ರತಿಯೊಬ್ಬ ಆಡಿಯನ್ಸ್ಗೆ, ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಬಳ್ಳಾರಿ.